ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂನಿವರ್ಸ್ 369. ಸೊ ಇವತ್ತಿನ ಒಂದು ರೆಸಿಪಿ ಚಪಾತಿಯ ಒಂದು ರೋಲ್. ಸೊ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಚಪಾತಿ ಅಂತರೂ ಎಲ್ಲರೂ ಮಾಡೇ ಮಾಡ್ತೀರಲ್ವ, ಮನೆ ಎಲ್ಲರಿಗಂತೂ ಬಂದೇ ಬರುತ್ತೆ. ಸೊ ಇದೊಂದು ಸಿಂಪಲ್ ರೆಸಿಪಿ, ನೀವು ಒಂದು ಸಲ ಮಾಡಿ ನೋಡಿ ಪ್ಲೀಸ್. ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟಿಗೆ ಹೀಗೆ ಒಂದು ಚಪಾತಿಯನ್ನು ನಾವು ಲಟ್ಸ್ಕೊಂಡು, ಎಣ್ಣೆ ಹಚ್ಕೊಂಡು ಲಟ್ಸ್ಕೊಂಡು ಸರಿಯಾಗಿ ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೀವು ಚಪಾತಿನ ಎಷ್ಟು ಚೆನ್ನಾಗಿ ಹದವಾಗಿ ನೀವು ನಾದ್ಕೊಂಡಿರ್ತೀರಲ್ವ, ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಸಿಂಪಲ್ ರೆಸಿಪಿ. ಇದನ್ನು ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ, ಚಿಕ್ಕ ಮಕ್ಕಳಿಗೋಸ್ಕರ. ಸೊ ಅವ್ರ ಪಲ್ಯ ಎಲ್ಲ ತಿನ್ನೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಈ ಥರ ಒಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟಿಗೆ ಒಂದು ಹೋಗಲಿ ಅಥವಾ ಟಿಫನ್ಗೋ ಲಂಚ್ ಬಾಕ್ಸಿಗೂ ಇದು ಯೂಸ್ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹೇಗಾಗಿದೆ ಅಂತಂದು. ಪ್ಲೀಸ್ ನನ್ನ ವಿಡಿಯೋನೆಲ್ಲರೂ ನಿಮ್ಮ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈಗ ಚಪಾತಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಹಂಚಿಗೆ ಹಾಕೋಣಂತ. ಈಗ ಚಪಾತಿ ಯಾರಿಗೆ ಬರೋದಿಲ್ಲವಲ್ವ ಅವರಿಗೆ ನಾನು ಇದನ್ನು ಹೇಳ್ತಾ ಇರೋದು. ಈ ಥರ ನಾವು ಚೆನ್ನಾಗಿ ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಸರಿಯಾಗಿ ನಾವು ಬೇಯಿಸ್ಕೊಂಡ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬ್ರೇಕ್ಫಾಸ್ಟಿಗೆಲ್ಲ ನಾವು ಚಪಾತಿ ಮಾಡ್ಕೊಂಡು ಬಿಟ್ಟಿವಂದ್ರೆ ಮಾರ್ನಿಂಗ್ ಟೈಮ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹುಡುಗರು, ಚಿಕ್ಕ ಮಕ್ಕಳು ಮತ್ತು ದೊಡ್ಡವರೆಲ್ಲ ನಾವೇನಾದರೂ ಪಲ್ಯ ಮಾಡ್ಕೊಂಡು ಉಂಡುಬಿಡ್ತೀವಿ. ಕೆಲವೊಂದು ಚಿಕ್ಕ ಮಕ್ಕಳು ತಿನ್ನೋದಿಲ್ಲಲ್ವಾ ಚಪಾತಿ ಪಲ್ಯನ. ಸೊ ಅವ್ರಿಗೆ ಏನು ಮಾಡಬೇಕು ಅಂದರೆ, ಹೀಗೆ ನಾವು ಒಂದು ಚಪಾತಿ ರೆಡಿ ಮಾಡ್ಕೊಂಡಿರ್ತೀರಲ್ವ, ಇದಕ್ಕೆ ಒಂದು ಶೇಂಗಾದ ಚಟ್ನಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಅಲ್ಲಿ. ಈ ಚಪಾತಿ ಅರ್ಧ ಚಪಾತಿ ಕಟ್ ಮಾಡಿಕೊಂಡು ಒಂದಾದರೂ ತೊಗೊಳ್ಳಿ ಅಥವಾ ಅರ್ಧದಾದರೂ ತೊಗೊಳ್ಳಿ. ಚಿಕ್ಕ ಮಕ್ಕಳಿಗೆ ನಾವು ಒಂದಿಷ್ಟು ಅರ್ಧದಲ್ಲೇ ಕೊಡಬೇಕಲ್ವಾ. ಒಂದು 2 ಇಯರ್ಸ್ 3 ಇಯರ್ಸ್ ಮಕ್ಕಳಿಗೆ ಮಾತ್ರ ನಾವು ಹೀಗೆ ಹಾಫ್ ಆ್ಯಂಡ್ ಚಪಾತಿಯನ್ನು ನಾವು ಕಟ್ ಮಾಡಿ ಹೀಗೆ ಸ್ವಲ್ಪ ಆಯಿಲಾದರೂ ಹಚ್ಕೋಬೋದು. ಎಣ್ಣೆ ಆಯಿಲ್, ಇದು ಅಡುಗೆ ಮನೆ ಆಯಿಲ್ ಆದರೂ ನಡೆಯುತ್ತೆ ಅಥವಾ ನಾವು ತುಪ್ಪನಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಚಪಾತಿಗೆ. ಈ ಥರ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಚಪಾತಿನ ಸವರಬೇಕು ಎಲ್ಲ ಕಡೆನೂ ಫ್ರೆಂಡ್ಸ್. ಅದಕ್ಕಾದಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ನಾವು ಎಲ್ಲ ಕಡೆ ಚಮಚದಿಂದ ಎಲ್ಲ ಕಡೆ ನಾವು ಚೆನ್ನಾಗಿ ಈ ಥರ ಚಪಾತಿಯಿಂದ ಸವರ್ಕೋಬೇಕು ನಾವು ಅದನ್ನು. ಭಾಳ ಅಂದ್ರೆ ಭಾಳ ಚೆನ್ನಾಗಾಗುತ್ತೆ ಇದು. ಚಿಕ್ಕ ಮಕ್ಕಳು ತಿಂತಾರೆ. ಈ ಥರ ಮಾಡಿದ್ರೆ ನೀವು ಒಂದ್ಸಲ ಈ ಥರ ಚಪಾತಿ ಮತ್ತು ಶೇಂಗಾ ಚಟ್ನಿಯನ್ನು ರೋಲ್ ಮಾಡಿ ಕೊಡಿ ಮಕ್ಕಳಿಗೆ. ತುಂಬ ಅಂದರೆ ಚೆನ್ನಾಗಾಗುತ್ತೆ. ಸೊ ಸಿಂಪಲ್ ರೆಸಿಪಿ. ಮತ್ತೆ ಒಂದು ಮುಂದಿನ ವಿಡಿಯೋದೊಂದಿಗೆ